ಐತಿಹಾಸಿಕ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ನಾಳೆ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಭರ್ಜರಿಯಾಗಿ ಕಿಕ್ ಸ್ಟಾರ್ಟ್ ಸಿಗುತ್ತೆ. ಈ ಬಾರಿಯ ಪರಿಷೆಗೆ 5 ಲಕ್ಷಕ್ಕೂ ಅಧಿಕ ಜನ ಆಗಮಿಸುವಂತ ನಿರೀಕ್ಷೆ ಇದೆ. ದೊಡ್ಡ ಗಣಪತಿ ರಸ್ತೆಯಲ್ಲಿ 7 ದಿನ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಪೊಲೀಸರು ಮತ್ತು ಪಾಲಿಕೆ ಇಲಾಖೆಯಿಂದ ಈಗಾಗಲೇ ಪರಿಷೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. 7 ದಿನ ಒಂದಷ್ಟು ಸಂಚಾರ ಮಾರ್ಗದಲ್ಲೂ ಕೂಡ ಬದಲಾವಣೆ ಇರುತ್ತೆ, ಅದನ್ನ ಕೂಡ ಗಮನಿಸಿಕೊಳ್ಳಬೇಕು. ಗಣಪತಿ ರಸ್ತೆ ಬಂದಿರುತ್ತೆ. ಪೊಲೀಸರಿಂದ ಈಗಾಗಲೇ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಎಲ್ಲಿ ನೋಡಿದ್ರು ಕಡಲೆಕಾಯಿಗಳು ಕಾಣಿಸಿಕೊಳ್ಳುವಂತ ಈ 7 ದಿನಗಳ ಹಬ್ಬ ಕಡಲೆಕಾಯಿ ಪರಿಷೆ ಈಗ ಆರಂಭ ಆಗ್ತಾ ಇದೆ. ಬಸವನಗುಡಿ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದೆ. ನೋಡೋಣ, ಮಕ್ಳನ್ನಿಂದ ಫಸ್ಟ್ ಟೈಮ್ ಕರ್ಕೊಂಡು ಬರ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ ಮಕ್ಳ ಜೊತೆ ಬಂದಿರೋದು ಈ ಸತಿ. ವರ್ಷನೂ ನಾನು ಹಸ್ಬೆಂಡ್ ಇಬ್ಬರೇ ಬರ್ತಿದ್ವಿ. ಈ ಟೈಮ್ ಮಕ್ಳ ಜೊತೆ ಬರ್ತಾ ಇದ್ದೀನಲ್ಲ, ತುಂಬ ಖುಷಿ ಇದೆ. ನೋಡಿ, ಹಳ್ಳಿ ವಾತಾವರಣ ಸಿಗೋದು ಅಪರೂಪ. ಅಪರೂಪನೇ. ಬೇರೆ ಎಲ್ಲೂ ನೋಡಿಲ್ಲ, ಇದ್ದೆ ಫಸ್ಟ್. ಖುಷಿ ಆಗ್ತಾ ಇದೆ ನೋಡಿ. ನೋಡೋಣ. ನಾವು ಇದೇ ಏರಿಯಾದವರು, ಬಸವನಗುಡಿ ಸೆಕ್ಟರ್ದವ್ರೆ. ನಾವು 15 ವರ್ಷದಿಂದ ನಾವು ಕಡಲೆಕಾಯಿ ಪರಿಷೆಗೆ ಬರ್ತಾ ಇದೀವಿ. ಸುಮಾರು ಒಂದು ವರ್ಷದ ಒಂದು ಪರಂಪರೆ ಇದೆ ಇದರಲ್ಲಿ. ನಾವು ಮೊದಲೇ ಬಾರಿಗೆ ನಮ್ಮ ಮಕ್ಕಳ ಜೊತೆ ಬಂದಿರೋದು. ಬಸವನಗುಡಿ ಕ್ಷೇತ್ರದ ಕಡಲೆಕಾಯಿ ಪರಿಷೆ ಒಂದು ಬೆಂಗಳೂರು ಕ್ಷೇತ್ರಕ್ಕೆ ಒಂದು ಒಳ್ಳೆ ಒಂದು ಹೆಸರು ತಂದು ಕೊಟ್ಟಿದೆ. ಅದರದೇ ಆದ ಒಂದು ಹಿನ್ನೆಲೆ ಇದೆ. ಅದರದೇ ಆದ ಒಂದು ದೇವಸ್ಥಾನದ ಒಂದು ಭಾಗವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆಯ ಸಂಭ್ರಮ ಮನೆ ಮಾಡಿದೆ. ನಾಳೆ ಅಧಿಕೃತವಾಗಿ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗ್ತಾ ಇದೆ. ಆದ್ರೆ ಪರಿಷೆಗೂ ಮುನ್ನವೇ ಹಬ್ಬದ ಪರಿಷೆಯ ಸಂಭ್ರಮ ಕಳೆಕಟ್ಟಿರುವಂತದ್ದು ನೀವು ನೋಡಬಹುದು. ಈಗಾಗಲೇ ಬಸವನಗುಡಿಯಲ್ಲಿ ವ್ಯಾಪಾರಿಗಳು, ರೈತರು ವ್ಯಾಪಾರಕ್ಕಾಗಿ ಸಜ್ಜಾಗಿದ್ದಾರೆ. ಈ ಬಾರಿ ಕೂಡ ಸುಂಕರಹಿತ ಮಳಿಗೆಗಳನ್ನ ವ್ಯಾಪಾರಿಗಳಿಗೆ ಕೊಡಲಾಗಿದೆ. ಕಳೆದ 114 ವರ್ಷಗಳಿಂದ ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕಡಲೆಕಾಯಿಗೆ ಸೇರು ಕಡಲೆಕಾಯಿ 50 ರೂಪಾಯಿಂದ 60 ರೂಪಾಯಿವರೆಗೂ ಇರುವಂತದ್ದು. ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ವ್ಯಾಪಾರಿಗಳು ಕೂಡ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರಿನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಎಷ್ಟಿದೆ ರೇಟು ಕಡಲೆಕಾಯಿದು? ನಾವು 30 ವರ್ಷದಿಂದ ಇಲ್ಲೇ ಆಗ್ತಾ ಇದೀವಿ. ನಾವೊಂದು 2-3 ದಿನದಿಂದ ಆಗ್ತಾ ಇದೀವಿ. ರೇಟ್ ಬಂದು ಒಂದೊಂದು ಕಡಲೆಕಾಯಿ ಒಂದೊಂದು ರೇಟ್ ಇರುತ್ತೆ. 70 ರೂಪಾಯಿಂದ ಸ್ಟಾರ್ಟ್. ಹಸಿಕಾಯಿ ಹುರಿದಿರೋದಲ್ಲ 70 ರೂಪಾಯಿ. 60 ರೂಪಾಯಿ ಹೇಳ್ತೀವಿ, 50 ರೂಪಾಯಿ ಮಾಡ್ಕೊಡ್ತೀವಿ. ಆ ಥರ ಇರುತ್ತೆ. ಯಾವ್ಯಾವ ವೆರೈಟಿ ಇರುತ್ತೆ? ಹಸಿಕಾಯಿ ಹುರಿದಿರೋದು, ಆಮೇಲೆ ಹಸಿಕಾಯಿ ಇರುತ್ತೆ, ಗೆಣೆಕಾಯಿ ಇದೆ, ಎಲ್ಲ ಕಾಯಿನೂ ಇರುತ್ತೆ. ಜನ ನೆನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತಿಂದ ಫುಲ್ ಬಂದ್ ಮಾಡ್ತಾವ್ರೆ. ಇವತ್ತೆಲ್ಲ ಜನ ಬರ್ತಾರೆ. ಫುಲ್ ರಶ್ ಇರುತ್ತೆ ಇವತ್ತೆಲ್ಲ. 30 ಇಯರ್ಸ್ದಿಂದ ನಮ್ಮ ಅಜ್ಜಿ ಕಾಲದಿಂದನೂ ಇಲ್ಲೇ ಮಾಡ್ತಾವ್ರೆ. ಕಳೆದ 30 ವರ್ಷಗಳಿಂದ ಕೂಡ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ ಅಂತ ಕೇವಲ ಕಡಲೆಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಮಳಿಗೆಗಳನ್ನ ಕೂಡ ಈಗಾಗಲೇ ಹಾಕಿರುವಂತದ್ದು. ಸಂಪೂರ್ಣವಾಗಿ 7 ದಿನಗಳ ಕಾಲ ಈ ಒಂದು ರಸ್ತೆ, ದೊಡ್ಡ ಗಣಪತಿ ದೇವಸ್ಥಾನದ ರಸ್ತೆ ಬಂದ್ ಆಗ್ಲಿಕ್ಕಿದೆ. ಬೇರೆ ಬೇರೆ ಭಾಗಗಳಿಂದ ರೈತರು, ವ್ಯಾಪಾರಿಗಳೆಲ್ಲ ವ್ಯಾಪಾರಕ್ಕೆ ಬಂದಿದ್ರೆ ಮತ್ತಷ್ಟು ಬೇರೆ ಬೇರೆ ರೀತಿಯ ಮಳಿಗೆಗಳು ಕೂಡ ಬರ್ತಾ ಇದೆ. ಕಳೆದ ಬಾರಿ 5 ಲಕ್ಷ ಜನ ಸೇರಿರುವಂತಹ ಮಾಹಿತಿ ಇದೆ. ಈ ಬಾರಿ ಇನ್ನೂ ಅಧಿಕ ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ನಾಳೆ ಬೆಳಿಗ್ಗೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ನಾಳೆ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಭರ್ಜರಿಯಾಗಿ ಕಿಕ್ ಸ್ಟಾರ್ಟ್ ಸಿಗುತ್ತೆ. ಈ ಬಾರಿಯ ಪರಿಷೆಗೆ 5 ಲಕ್ಷಕ್ಕೂ ಅಧಿಕ ಜನ ಆಗಮಿಸುವಂತ ನಿರೀಕ್ಷೆ ಇದೆ. ದೊಡ್ಡ ಗಣಪತಿ ರಸ್ತೆಯಲ್ಲಿ 7 ದಿನ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಪೊಲೀಸರು ಮತ್ತು ಪಾಲಿಕೆ ಇಲಾಖೆಯಿಂದ ಈಗಾಗಲೇ ಪರಿಷೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. 7 ದಿನ ಒಂದಷ್ಟು ಸಂಚಾರ ಮಾರ್ಗದಲ್ಲೂ ಕೂಡ ಬದಲಾವಣೆ ಇರುತ್ತೆ, ಅದನ್ನ ಕೂಡ ಗಮನಿಸಿಕೊಳ್ಳಬೇಕು. ಗಣಪತಿ ರಸ್ತೆ ಬಂದಿರುತ್ತೆ. ಪೊಲೀಸರಿಂದ ಈಗಾಗಲೇ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಎಲ್ಲಿ ನೋಡಿದ್ರು ಕಡಲೆಕಾಯಿಗಳು ಕಾಣಿಸಿಕೊಳ್ಳುವಂತ ಈ 7 ದಿನಗಳ ಹಬ್ಬ ಕಡಲೆಕಾಯಿ ಪರಿಷೆ ಈಗ ಆರಂಭ ಆಗ್ತಾ ಇದೆ. ಬಸವನಗುಡಿ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದೆ. ನೋಡೋಣ, ಮಕ್ಳನ್ನಿಂದ ಫಸ್ಟ್ ಟೈಮ್ ಕರ್ಕೊಂಡು ಬರ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ ಮಕ್ಳ ಜೊತೆ ಬಂದಿರೋದು ಈ ಸತಿ. ವರ್ಷನೂ ನಾನು ಹಸ್ಬೆಂಡ್ ಇಬ್ಬರೇ ಬರ್ತಿದ್ವಿ. ಈ ಟೈಮ್ ಮಕ್ಳ ಜೊತೆ ಬರ್ತಾ ಇದ್ದೀನಲ್ಲ, ತುಂಬ ಖುಷಿ ಇದೆ. ನೋಡಿ, ಹಳ್ಳಿ ವಾತಾವರಣ ಸಿಗೋದು ಅಪರೂಪನೇ. ಬೇರೆ ಎಲ್ಲೂ ನೋಡಿಲ್ಲ, ಇದ್ದೆ ಫಸ್ಟ್. ಖುಷಿ ಆಗ್ತಾ ಇದೆ ನೋಡಿ. ನೋಡೋಣ. ನಾವು ಇದೇ ಏರಿಯಾದವರು, ಬಸವನಗುಡಿ ಸೆಕ್ಟರ್ದವ್ರೆ. ನಾವು 15 ವರ್ಷದಿಂದ ನಾವು ಕಡಲೆಕಾಯಿ ಪರಿಷೆಗೆ ಬರ್ತಾ ಇದೀವಿ. ಸುಮಾರು ಒಂದು ವರ್ಷದ ಒಂದು ಪರಂಪರೆ ಇದೆ ಇದರಲ್ಲಿ. ನಾವು ಮೊದಲೇ ಬಾರಿಗೆ ನಮ್ಮ ಮಕ್ಕಳ ಜೊತೆ ಬಂದಿರೋದು.
ಬಸವನಗುಡಿ ಕ್ಷೇತ್ರದ ಕಲೆಕಾಯಿ ಪರಿಷೆ ಒಂದು ಬೆಂಗಳೂರು ಕ್ಷೇತ್ರಕ್ಕೆ ಒಂದು ಒಳ್ಳೆ ಒಂದು ಹೆಸರು ತಂದು ಕೊಟ್ಟಿದೆ. ಅದರದೇ ಆದ ಒಂದು ಹಿನ್ನೆಲೆ ಇದೆ. ಅದರದೇ ಆದ ಒಂದು ದೇವಸ್ಥಾನದ ಒಂದು ಭಾಗವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆಯ ಸಂಭ್ರಮ ಮನೆ ಮಾಡಿದೆ. ನಾಳೆ ಅಧಿಕೃತವಾಗಿ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಚಾಲನೆ ಸಿಗ್ತಾ ಇದೆ. ಆದ್ರೆ ಪರಿಷೆಗೂ ಮುನ್ನವೇ ಹಬ್ಬದ ಪರಿಷೆಯ ಸಂಭ್ರಮ ಕಳೆಕಟ್ಟಿರುವಂತದ್ದು ನೀವು ನೋಡಬಹುದು. ಈಗಾಗಲೇ ಬಸವನಗುಡಿಯಲ್ಲಿ ವ್ಯಾಪಾರಿಗಳು, ರೈತರು ವ್ಯಾಪಾರಕ್ಕಾಗಿ ಸಜ್ಜಾಗಿದ್ದಾರೆ. ಈ ಬಾರಿ ಕೂಡ ಸುಂಕರಹಿತ ಮಳಿಗೆಗಳನ್ನ ವ್ಯಾಪಾರಿಗಳಿಗೆ ಕೊಡಲಾಗಿದೆ. ಕಳೆದ 114 ವರ್ಷಗಳಿಂದ ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಕಡಲೆಕಾಯಿಗೆ ಸೇರು ಕಡಲೆಕಾಯಿ 50 ರೂಪಾಯಿಂದ 60 ರೂಪಾಯಿವರೆಗೂ ಇರುವಂತದ್ದು. ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ವ್ಯಾಪಾರಿಗಳು ಕೂಡ ಬಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ವ್ಯಾಪಾರಿನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ಎಷ್ಟಿದೆ ರೇಟು ಕಡಲೆಕಾಯಿದು? ನಾವು 30 ವರ್ಷದಿಂದ ಇಲ್ಲೇ ಆಗ್ತಾ ಇದೀವಿ. ನಾವೊಂದು 2-3 ದಿನದಿಂದ ಆಗ್ತಾ ಇದೀವಿ. ರೇಟ್ ಬಂದು ಒಂದೊಂದು ಕಲೆಕಾಯಿ ಒಂದೊಂದು ರೇಟ್ ಇರುತ್ತೆ. 70 ರೂಪಾಯಿಂದ ಸ್ಟಾರ್ಟ್. ಹಸಿಕಾಯಿ ಹುರಿದಿರೋದಲ್ಲ 70 ರೂಪಾಯಿ, 60 ರೂಪಾಯಿ ಹೇಳ್ತೀವಿ, 50 ರೂಪಾಯಿ ಮಾಡ್ಕೊಡ್ತೀವಿ. ಆ ಥರ ಇರುತ್ತೆ. ಯಾವ್ಯಾವ ವೆರೈಟಿ ಇರುತ್ತೆ? ಹಸಿಕಾಯಿ ಹುರಿದಿರೋದು, ಆಮೇಲೆ ಹಸಿಕಾಯಿ ಇರುತ್ತೆ, ಗೆಣೆಕಾಯಿ ಇದೆ, ಎಲ್ಲ ಕಾಯಿನೂ ಇರುತ್ತೆ. ಜನ ನೆನ್ನೆ ಸ್ವಲ್ಪ ಪರವಾಗಿಲ್ಲ, ಇವತ್ತಿಂದ ಫುಲ್ ಬಂದ್ ಮಾಡ್ತಾವ್ರೆ. ಇವತ್ತೆಲ್ಲ ಜನ ಬರ್ತಾರೆ. ಫುಲ್ ರಶ್ ಇರುತ್ತೆ ಇವತ್ತೆಲ್ಲ. 30 ಇಯರ್ಸ್ದಿಂದ ನಮ್ಮ ಅಜ್ಜಿ ಕಾಲದಿಂದನೂ ಇಲ್ಲೇ ಮಾಡ್ತಾವ್ರೆ. ಕಳೆದ 30 ವರ್ಷಗಳಿಂದ ಕೂಡ ನಾವು ವ್ಯಾಪಾರವನ್ನ ಮಾಡ್ತಾ ಇದ್ದೇವೆ ಅಂತ ಕೇವಲ ಕಡಲೆಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಮಳಿಗೆಗಳನ್ನ ಕೂಡ ಈಗಾಗಲೇ ಹಾಕಿರುವಂತದ್ದು. ಸಂಪೂರ್ಣವಾಗಿ 7 ದಿನಗಳ ಕಾಲ ಈ ಒಂದು ರಸ್ತೆ, ದೊಡ್ಡ ಗಣಪತಿ ದೇವಸ್ಥಾನದ ರಸ್ತೆ ಬಂದ್ ಆಗ್ಲಿಕ್ಕಿದೆ. ಬೇರೆ ಬೇರೆ ಭಾಗಗಳಿಂದ ರೈತರು, ವ್ಯಾಪಾರಿಗಳೆಲ್ಲ ವ್ಯಾಪಾರಕ್ಕೆ ಬಂದಿದ್ರೆ ಮತ್ತಷ್ಟು ಬೇರೆ ಬೇರೆ ರೀತಿಯ ಮಳಿಗೆಗಳು ಕೂಡ ಬರ್ತಾ ಇದೆ. ಕಳೆದ ಬಾರಿ 5 ಲಕ್ಷ ಜನ ಸೇರಿರುವಂತಹ ಮಾಹಿತಿ ಇದೆ. ಈ ಬಾರಿ ಇನ್ನೂ ಅಧಿಕ ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನ ಹೊಂದಲಾಗಿದೆ. ನಾಳೆ ಬೆಳಿಗ್ಗೆ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐತಿಹಾಸಿಕ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ನಾಳೆ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಭರ್ಜರಿಯಾಗಿ ಕಿಕ್ ಸ್ಟಾರ್ಟ್ ಸಿಗುತ್ತೆ. ಈ ಬಾರಿಯ ಪರಿಷೆಗೆ 5 ಲಕ್ಷಕ್ಕೂ ಅಧಿಕ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ. ದೊಡ್ಡ ಗಣಪತಿ ರಸ್ತೆಯಲ್ಲಿ 7 ದಿನ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಪೊಲೀಸರು ಮತ್ತು ಪಾಲಿಕೆ ಇಲಾಖೆಯಿಂದ ಈಗಾಗಲೇ ಪರಿಷೆಗೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. 7 ದಿನ ಒಂದಷ್ಟು ಸಂಚಾರ ಮಾರ್ಗದಲ್ಲೂ ಕೂಡ ಬದಲಾವಣೆ ಇರುತ್ತೆ, ಅದನ್ನ ಕೂಡ ಗಮನಿಸಿಕೊಳ್ಳಬೇಕು. ಗಣಪತಿ ರಸ್ತೆ ಬಂದಿರುತ್ತೆ. ಪೊಲೀಸರಿಂದ ಈಗಾಗಲೇ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಎಲ್ಲಿ ನೋಡಿದ್ರು ಕಡಲೆಕಾಯಿಗಳು ಕಾಣಿಸಿಕೊಳ್ಳುವಂತಹ ಈ 7 ದಿನಗಳ ಹಬ್ಬ ಕಡಲೆಕಾಯಿ ಪರಿಷೆ ಈಗ ಆರಂಭ ಆಗ್ತಾ ಇದೆ. ಬಸವನಗುಡಿ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿದೆ. ನೋಡೋಣ, ಮಕ್ಳನ್ನಿದೆ ಫಸ್ಟ್ ಟೈಮ್ ಕರ್ಕೊಂಡು ಬರ್ತಾ ಇದ್ದೀನಿ. ಖುಷಿ ಆಗ್ತಾ ಇದೆ ಮಕ್ಳ ಜೊತೆ ಬಂದಿರೋದು ಈ ಸತಿ. ವರ್ಷನೂ ನಾನು ಹಸ್ಬೆಂಡ್ ಇಬ್ಬರೇ ಬರ್ತಿದ್ವಿ. ಈ ಟೈಮ್ ಮಕ್ಳ ಜೊತೆ ಬರ್ತಾ ಇದ್ದೀನಲ್ಲ, ತುಂಬ ಖುಷಿ ಇದೆ ನೋಡಿ.